ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಐಲೆ ಕ್ಲಾಸಸ್, ದ ಸ್ಕೂಲ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಬಹುದು. ಈಗ ಡಿಸ್ಕಸ್ ಮಾಡ್ತಾ ಇರೋ ಆರ್ಟಿಕಲ್ಗಳ PDF ಅನ್ನು, ನೋಟ್ಸನ್ನು ಪಡೆಯಲು ನಮ್ಮ ಟೆಲಿಗ್ರಾಮ್ ಚಾನಲ್ ಐಲೆ ಕ್ಲಾಸಸನ್ನು ಸಬ್ಸ್ಕ್ರೈಬ್ ಮಾಡಿ ಅಲ್ಲಿಂದ PDF ಡೌನ್ಲೋಡ್ ಮಾಡಿಕೊಂಡು ಕರೆಂಟ್ ಅಫೇರ್ಸ್ ನೋಟ್ಸ್ಗಳನ್ನು ರಿವೈಸ್ ಮಾಡ್ಬೋದು. ಲಾಸ್ಟ್ ಸೆಷನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರವನ್ನು ತಿಳ್ಕೊಳ್ಳೋಣ. ಶಿಗರ್ ನದಿ ಯಾವ ನದಿಯ ಉಪನದಿಯಾಗಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಸಿಂಧೂ ನದಿ, ಚೆನಾಬ್, ಯಮುನಾ, ಸಟ್ಲೈಜ್ ಅಂತ ಇದೆ. ಸೊ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ, ಸಿಂಧೂ ನದಿ. ಶಿಗರ್ ನದಿ ಇದು ಸಿಂಧೂ ನದಿಯ ಉಪನದಿಯಾಗಿದೆ. ಇದರ ಲೊಕೇಶನ್ ಅನ್ನು ಕೂಡ ತಿಳ್ಕೊಳ್ಳೋಣ. ಭಾರತದ ಉತ್ತರದಲ್ಲಿರುವಂತಹ ಕಾರಾಕೋರಂ ಪರ್ವತ ಶ್ರೇಣಿಯಿಂದ ಬರುವಂತಹ 2 ಹಿಮನದಿಗಳಿಂದ ಈ ಶಿಗರ್ ನದಿ ಹುಟ್ಟುತ್ತದೆ. ಈ ಒಂದು ಡೈರೆಕ್ಷನ್ ಇಲ್ಲಿ ನೋಡ್ಬೋದು. ಶಿಗರ್ ಅನ್ನುವ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಅಥವಾ ಪಾಕ್ನಿಂದ ಆಕ್ರಮಿತವಾದಂತಹ ಕಾಶ್ಮೀರ ಪ್ರದೇಶದಲ್ಲಿ ಈ ಶಿಗರ್ ಅನ್ನುವ ಕಣಿವೆಯ ಮೂಲಕ ಶಿಗರ್ ನದಿ ಹರಿಯುತ್ತದೆ. ಇದು ಮುಂದೆ ಬಂದು ಸಿಂಧೂ ನದಿಯನ್ನು ತಲುಪುತ್ತದೆ. ಆದ್ದರಿಂದ ಇದು ಸಿಂಧೂ ನದಿಯ ಒಂದು ಪ್ರಮುಖವಾದಂತಹ ಬಲದಂಡೆಯ ಟ್ರಿಬ್ಯೂಟರಿ ಅಥವಾ ಉಪನದಿಯಾಗಿದೆ. ಬಲದಂಡೆಯ ಇನ್ನೊಂದು ಉಪನದಿ ಕೂಡ ಈ ಒಂದು ಲೊಕೇಶನ್ನಲ್ಲಿ ಮ್ಯಾಪ್ನಲ್ಲಿ ನೋಡ್ಬೋದು, ಶೋಕ್ ನದಿಯನ್ನು. ಸೊ ಶಿಗರ್ ನದಿ ಇದು ಸಿಂಧೂ ನದಿಯ ಉಪನದಿಯಾಗಿದೆ. ಇನ್ನು ಸಿಂಧೂ ನದಿಯ ಇನ್ನುಳಿದಂತಹ ಪ್ರಮುಖವಾದಂತಹ ಉಪನದಿಗಳನ್ನು ನೋಡೋಣ. ಮೊದಲು ಎಡದಂಡೆಯ ಉಪನದಿಗಳನ್ನು ನೋಡೋದಾದರೆ ಜಾಸ್ಕರ್, ಸುರು, ಸೋನ್, ಝೇಲಂ, ಚೆನಾಬ್, ರಾವಿ, ಬಿಯಾಸ್, ಸಟ್ಲಜ್, ಪಂಜನಾಡ್ ನದಿ. ಈ ನದಿಗಳು ಸಿಂಧೂ ನದಿಯ ಎಡದಂಡೆಯ ಒಂದು ಟ್ರಿಬ್ಯೂಟರಿಗಳಾಗಿವೆ, ಲೆಫ್ಟ್ ಬ್ಯಾಂಕ್ ಅಂತ ಕರಿತೇವೆ. ಅದೇ ರೀತಿ ಶೋಕ್ ನದಿ, ಗಿಲ್ಗಿಟ್, ಹುಂಜಾ, ಸ್ವಾತ್, ಕುನ್ನಾರ್, ಕುರ್ರಂ, ಗೋಮಲ್ ನದಿ, ಕಾಬೂಲ್ ನದಿ ಇವು ಸಿಂಧೂ ನದಿಯ ಬಲದಂಡೆಯ ಉಪನದಿಗಳಾಗಿವೆ. ಇದರಲ್ಲಿ ಶಿಗರ್ ಕೂಡ ಒಂದು. ಶೋಕ್ ನದಿ ಅದಾದಮೇಲೆ ಶಿಗರ್ ಅನ್ನುವ ಒಂದು ಉಪನದಿಯ ಸಿಂಧೂ ನದಿಯ ಉಪನದಿ ಈ ಕಾರಾಕೋರಂ ಪರ್ವತ ಶ್ರೇಣಿಯಿಂದ ಬಂದು ಸಿಂಧೂ ನದಿಯನ್ನು ಸೇರುತ್ತದೆ. ಇದು ಬಲದಂಡೆಯ ಉಪನದಿಯಾಗಿದೆ. ಸೊ ಮ್ಯಾಪ್ನಲ್ಲಿ ಈ ಶಿಗರ್ ನದಿಯ ಲೊಕೇಶನ್ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಇವತ್ತಿನ ಪ್ರಶ್ನೆಯನ್ನು ನೋಡೋಣ. ಇವತ್ತಿನ GKಗೆ ಸಂಬಂಧಿಸಿದಂತಹ ಪ್ರಶ್ನೆ ಎಕನಾಮಿಗೆ ಅಥವಾ ಭಾರತದ ಹಣಕಾಸಿಗೆ, ಇಂಡಿಯನ್ ಎಕನಾಮಿಗೆ ಸಂಬಂಧಿಸಿದಂತಹ ಪ್ರಶ್ನೆ. ನ್ಯಾಷನಲ್ ಇನ್ಕಮ್ ಎಸ್ಟಿಮೇಟ್ಸ್ ಅಥವಾ ಭಾರತದ ರಾಷ್ಟ್ರೀಯ ಆದಾಯದ ಅಂದಾಜನ್ನು ಯಾವ ಇನ್ಸ್ಟಿಟ್ಯೂಟ್ನಿಂದ ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ, ಪ್ರಿಪೇರ್ ಮಾಡಲಾಗುತ್ತೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್, ಆಪ್ಷನ್ ಸಿ ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನ್, ಆಪ್ಷನ್ ಡಿ ಮಿನಿಸ್ಟ್ರಿ ಆಫ್ ಫೈನಾನ್ಸ್. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇದರ ಸರಿಯಾದ ಉತ್ತರವನ್ನು ನೆಕ್ಸ್ಟ್ ಸೆಷನ್ನಲ್ಲಿ ತಿಳ್ಕೊಳ್ಳೋಣ. ಈಗ ಡಿಸ್ಕಸ್ ಮಾಡ್ತಾ ಇರೋ ಆರ್ಟಿಕಲ್ಗಳ ಒಂದು ಡಿಸ್ಕಷನ್ ನಿಮಗೆ ಸ್ಲೋ ಅನಿಸಿದರೆ ಯೂಟ್ಯೂಬ್ನಲ್ಲಿರುವ ಪ್ಲೇಬ್ಯಾಕ್ ಸೆಟ್ಟಿಂಗ್ನಲ್ಲಿ 1.25 ಸೆಟ್ಟಿಂಗ್ ಮಾಡುವುದರ ಮೂಲಕ ಈ ವಿಡಿಯೋವನ್ನು ನೋಡ್ಬೋದು. ಅದೇ ರೀತಿ ಈ ವಿಡಿಯೋನ ನೋಡುವಂತಹ ಟೈಮಿಂಗ್ ಕೂಡ ಕಡಿಮೆ ಆಗುತ್ತೆ, ನಿಮ್ಮ ಟೈಮ್ ಕೂಡ ಸೇವ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಮೊದಲನೇ ಆರ್ಟಿಕಲ್ಗೆ ಸಂಬಂಧಿಸಿದಂತಹ ಪ್ರಶ್ನೆಯನ್ನು ನೋಡೋಣ. 2012ರಲ್ಲಿ ಈ ಒಂದು UPSC ಎಕ್ಸಾಮ್ನಲ್ಲಿ, ಪ್ರಿಲಿಮ್ಸ್ ಎಕ್ಸಾಮ್ನಲ್ಲಿ ಈ ಪ್ರಶ್ನೆಯನ್ನು ಕೇಳಲಾಗಿತ್ತು. ಇನ್ ಇಂಡಿಯಾ ದ ಓವರಾಲ್ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್, IIP ಅಂತ ಕರಿತೇವೆ. ದ ಇಂಡೈಸಸ್ ಆಫ್ 8 ಕೋರ್ ಇಂಡಸ್ಟ್ರೀಸ್ ಹ್ಯಾವ್ ಕಂಬೈನ್ಡ್ ವೇಟೇಜ್ ಆಫ್ 37 to 90%. ವಿಚ್ ಆಫ್ ದ ಫಾಲೋವಿಂಗ್ ಆರ್ ಅಮಾಂಗ್ ದೋಸ್ 8 ಕೋರ್ ಇಂಡಸ್ಟ್ರೀಸ್ ಅಂತ. ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್, IIP ಅನ್ನುವ ಒಂದು ಸೂಚ್ಯಂಕವನ್ನು ಮಂತ್ಲಿ ರಿಲೀಸ್ ಮಾಡಲಾಗುತ್ತೆ. ಸೊ ಇದರಲ್ಲಿ 37ರಿಂದ 90%ನಷ್ಟು ವೇಟೇಜನ್ನು ಹೊಂದಿರುವಂತಹ ಭಾರತದ ಪ್ರಮುಖ 8 ಕೋರ್ ಇಂಡಸ್ಟ್ರೀಸ್, 8 ಪ್ರಮುಖ ಇಂಡಸ್ಟ್ರೀಸ್ ಅಥವಾ ವಲಯಗಳು ಯಾವುವು ಅಂತ ಹೇಳಬೇಕು. ಈ ಕೆಳಗಿನವುಗಳಲ್ಲಿ 8 ಕೋರ್ ಇಂಡಸ್ಟ್ರಿಯಲ್ಲಿ ಯಾವುದು ಸರಿ ಅಂತ ಆನ್ಸರ್ ಮಾಡಬೇಕು. ಸೊ ಒಂದು ಸಿಮೆಂಟ್, ಫರ್ಟಿಲೈಸರ್ಸ್ ಅಥವಾ ರಸಗೊಬ್ಬರ, ನ್ಯಾಚುರಲ್ ಗ್ಯಾಸ್, ರಿಫೈನರಿ ಪ್ರಾಡಕ್ಟ್ಸ್, ಟೆಕ್ಸ್ಟೈಲ್ಸ್. ಈ 5 ಲಿಸ್ಟ್ನಲ್ಲಿರುವಂತಹ
ಈ 5 ಇಂಡಸ್ಟ್ರಿಗಳಲ್ಲಿ 8 ಪ್ರಮುಖವಾದಂತಹ ಕೋರ್ ಇಂಡಸ್ಟ್ರಿಗೆ ಸಂಬಂಧಿಸಿದ್ದವು ಯಾವುವು ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ 1 ಮತ್ತು 5, 1 ಸಿಮೆಂಟ್ ಆ್ಯಂಡ್ 5th ಟೆಕ್ಸ್ಟೈಲ್. ಆಪ್ಷನ್ ಬಿ 2, 3, 4, ಆಪ್ಷನ್ ಸಿ 1, 2, 3, 4, ಆಪ್ಷನ್ ಡಿ 1, 2, 3, 4 ಆ್ಯಂಡ್ 5 ಅಥವಾ ಆಲ್ ಆಫ್ ದ ಅಬೌವ್. ಸೊ 2012ರ UPSC ಪ್ರಶ್ನೆಯ ಉತ್ತರವನ್ನು ತಿಳಿದುಕೊಳ್ಳಲು ಈ ಆರ್ಟಿಕಲನ್ನು ಡಿಸ್ಕಸ್ ಮಾಡೋಣ. ಭಾರತದ 8 ಪ್ರಮುಖ ವಲಯಗಳ ಬಗ್ಗೆ ಈ ಒಂದು ಇನ್ಫಾರ್ಮೇಷನ್ ಅನ್ನು ನೀಡಲಾಗಿದೆ. ನ್ಯೂಸ್ನಲ್ಲಿ ಬಂದ ಸುದ್ದಿಯ ಪ್ರಕಾರ ಈ ಭಾರತದ 8 ಕೋರ್ ಇಂಡಸ್ಟ್ರೀಸ್ ಏನಿದ್ದಾವೆ ಇವುಗಳಲ್ಲಿ ಒಂದು ಅಪ್ರೈಸ್ ಅಂತ ಅಥವಾ ಒಂದು ಏರಿಕೆಯನ್ನು ಕಾಣಲಾಗಿದೆ. ಇವುಗಳು ಅಭಿವೃದ್ಧಿಯತ್ತ ಸಾಗ್ತಾ ಇದ್ದಾವೆ ಅಂತ ನ್ಯೂಸ್ ಇದ್ದು, ಕೋರ್ ಸೆಕ್ಟರ್ ಔಟ್ಪುಟ್ ಇವುಗಳ ಔಟ್ಪುಟ್ನಲ್ಲಿ 12.7%ನಷ್ಟು ಏರಿಕೆಯನ್ನು ಕಾಣಲಾಗಿದೆ ಜೂನ್ನಲ್ಲಿ. ಸೊ ಈ ಒಂದು ಗ್ರಾಫ್ನಲ್ಲಿ ಕೂಡ ನೋಡ್ಬೋದು, ಜನವರಿ 22, ಜೂನ್ 22 ಈ ಒಂದು ಸಂದರ್ಭದಲ್ಲಿ ನೋಡಿದಾಗ ಈ ಕೋರ್ ಇಂಡಸ್ಟ್ರಿಗಳ ಒಂದು ಔಟ್ಪುಟ್ನಲ್ಲಿ 12.7%ನಷ್ಟು ಏರಿಕೆಯನ್ನು ಕಾಣಲಾಗಿದೆ. ಇದಕ್ಕೆ ಒಂದು ಎಕ್ಸೆಪ್ಷನ್ ಅಂತಂದರೆ ಈ ಕಚ್ಚಾ ತೈಲದ ಒಂದು ಔಟ್ಪುಟ್ನಲ್ಲಿ ಇಳಿಕೆಯನ್ನು ಕಾಣಲಾಗಿದೆ ಅಂತ ನ್ಯೂಸ್ನಲ್ಲಿದೆ. ಸೊ ಈ ಭಾರತದ 8 ಪ್ರಮುಖ ವಲಯಗಳ ಬಗ್ಗೆ ಕೂಡ ಈಗ ಡಿಸ್ಕಸ್ ಮಾಡೋಣ. ಇದು ಸಾಕಷ್ಟು ಇಂಪಾರ್ಟೆಂಟ್ ಆದಂತಹ ಮಾಹಿತಿ, ಆದ್ದರಿಂದ ಲಕ್ಷ್ಯ ಕೊಟ್ಟು ಕೇಳಿ. ಯಾವುದೇ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಭಾರತದ 8 ವಲಯಗಳನ್ನು ಪ್ರಮುಖ ವಲಯಗಳೆಂದು ಪರಿಗಣಿಸಲಾಗಿದೆ. ಇವು ಭಾರತದ ಆರ್ಥಿಕತೆಯ ಮೇಲೆ ಪ್ರಮುಖವಾದಂತಹ ಪ್ರಭಾವವನ್ನು ಬೀರುವಂತಹ ಸಾಮರ್ಥ್ಯವನ್ನು ಹೊಂದಿದ್ದು, ಇದರಲ್ಲಿ ಮುಖ್ಯವಾದಂತಹ ವಿದ್ಯುತ್ತು, ಉಕ್ಕು ಅಥವಾ ಸ್ಟೀಲ್, ಸಂಸ್ಕರಣಾ ಉತ್ಪನ್ನಗಳು ಅಥವಾ ರಿಫೈನರಿ ಪ್ರಾಡಕ್ಟ್ಸ್, ಕಚ್ಚಾ ತೈಲ ಅಥವಾ ಕ್ರೂಡ್ ಆಯಿಲ್, ಕಲ್ಲಿದ್ದಲು ಅಥವಾ ಕೋಲ್, ಸಿಮೆಂಟ್, ನೈಸರ್ಗಿಕ ಅನಿಲ ಮತ್ತು ರಸಗೊಬ್ಬರಗಳು ಈ ರೀತಿಯಾದಂತಹ 8 ಪ್ರಮುಖವಾದಂತಹ ಭಾರತದ ಆರ್ಥಿಕತೆಯ ಮೇಲೆ ಪ್ರಮುಖ ಪ್ರಭಾವವನ್ನು ಬೀರುವಂತಹ ಸಾಮರ್ಥ್ಯವನ್ನು ಹೊಂದಿರುವ ಕೈಗಾರಿಕೆಗಳನ್ನು ಗುರುತಿಸಿ ಭಾರತ ಸರ್ಕಾರ ಮತ್ತು ಯಾವುದೇ ಇಂಡಸ್ಟ್ರಿ ಸೆಕ್ಟರ್ಗಳು ಈ ಮುಖ್ಯವಾದಂತಹ ಪ್ರಮುಖ ವಲಯಗಳ ಮೇಲೆ ಫೋಕಸ್ ಮಾಡುತ್ತೆ. ಈ ಪ್ರಮುಖ ವಲಯಗಳು ಗ್ರೋತನ್ನು ಕಾಣ್ತಾ ಇದ್ದರೆ ಸಮಗ್ರವಾದಂತಹ ಭಾರತದ ಅಭಿವೃದ್ಧಿ ಆಗುತ್ತದೆ ಅಂತ ನಾವು ಭಾವಿಸಬಹುದು ಅಥವಾ ಒಂದು ಅಂದಾಜು ಮಾಡಬಹುದಾಗಿದೆ. ಸೊ ಹೀಗಾಗಿ ಈ 8 ಕೈಗಾರಿಕಾ ಅಥವಾ ಪ್ರಮುಖ ವಲಯಗಳನ್ನು ನೀವು ಇವತ್ತು ನೋಡಿದ್ರಿ. ಇದರ ಲಿಸ್ಟನ್ನು ನೋಟ್ಸ್ ಮಾಡಿ ಇಟ್ಕೊಳ್ಳಿ. ಇದರ ಡೀಟೇಲ್ ಆದಂಥ ಇನ್ಫಾರ್ಮೇಷನ್ ನೆಕ್ಸ್ಟ್ ಸ್ಲೈಡ್ನಲ್ಲೂ ಕೂಡ ಡಿಸ್ಕಸ್ ಮಾಡೋಣ. ಇದರ ಕುರಿತಾದಂತಹ ಒಂದು ಸೂಚ್ಯಂಕವನ್ನು ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ IIP-ದಿಂದ ರಿಲೀಸ್ ಮಾಡಲಾಗುತ್ತೆ ಪ್ರತಿ ತಿಂಗಳು. ಸೊ ಇದರಲ್ಲಿ 40.27%ನಷ್ಟು ಈ 8 ಕೈಗಾರಿಕಾ ವಲಯಗಳು ಅಥವಾ ಈ ಪ್ರಮುಖ ವಲಯಗಳು ಹೊಂದಿದ್ದು ಈ ಒಂದು ಇಂಡೆಕ್ಸ್ನಲ್ಲಿ ಇವು ನಿರ್ದಿಷ್ಟ ಅವಧಿಯಲ್ಲಿ ವಿವಿಧ ಉದ್ಯಮದ ಗುಂಪುಗಳ ಬೆಳವಣಿಗೆ ದರವನ್ನು ಈ ಇಂಡೆಕ್ಸ್ನಲ್ಲಿ ನೀಡಲಾಗುತ್ತದೆ. ಸೊ ಆಗಲೇ ಡಿಸ್ಕಸ್ ಮಾಡಿದ ಹಾಗೆ ಈ 8 ಕೋರ್ ಇಂಡಸ್ಟ್ರಿಗಳು ಈ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ನ 40%ನಷ್ಟು ಭಾಗವನ್ನು ಆಕ್ಯುಪೈ ಮಾಡಿಕೊಂಡಿವೆ. ಇನ್ನು ಈ 8 ಕೋರ್ ಇಂಡಸ್ಟ್ರಿಗಳಲ್ಲಿ ವೇಟೇಜ್ಗಳ ಮುಖಾಂತರ ಇವುಗಳನ್ನು ಒಂದು ಕ್ಯಾಟಗರೈಸ್ ಮಾಡಿ ಪಟ್ಟಿ ಮಾಡಬೇಕು ಅಂತಂದರೆ 100% ವೇಟೇಜ್ನಲ್ಲಿ ಮುಖ್ಯವಾಗಿ ರಿಫೈನರಿ ಪ್ರಾಡಕ್ಟ್ಸ್ ಅತ್ಯಂತ ಹೆಚ್ಚಿನ ಒಂದು ವೇಟೇಜನ್ನು ಹೊಂದಿದ್ದು ಇವುಗಳಿಗೆ 28.04%ನಷ್ಟು ವೇಟೇಜನ್ನು ನೀಡಲಾಗಿದೆ. ಇದಾದ ನಂತರ ಮುಂದಿನ ಸ್ಥಾನವನ್ನು ಸ್ಟೀಲ್ ಪ್ರೊಡಕ್ಷನ್ನಲ್ಲಿ 17.92%, ನಂತರ ಎಲೆಕ್ಟ್ರಿಸಿಟಿ. ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಸಿಟಿಯಿಂದ ಸಾಕಷ್ಟು ಉದ್ಯಮಗಳು ಕೈಗಾರಿಕೆಗಳು ನಡೆಯುತ್ತವೆ. ಸೊ ಹೀಗಾಗಿ ಎಲೆಕ್ಟ್ರಿಸಿಟಿ ಒಂದು ಗ್ರೋತನ್ನು ಕಾಣ್ತಾ ಇದ್ದರೆ ಅದಕ್ಕೆ ಸಂಬಂಧಿಸಿದಂತಹ ಫೆರಲ್ ಸೆಕ್ಟರ್ಗಳಾದಂತಹ ಕೈಗಾರಿಕೆಗಳಾಗಿರ್ಬೋದು, ಉದ್ಯಮಗಳಾಗಿರ್ಬೋದು, ಯಾವುದೇ ಬಿಸ್ನೆಸ್ ಆಗಿರ್ಬೋದು, ಇವುಗಳಲ್ಲೂ ಕೂಡ ಗ್ರೋತನ್ನು ಕಾಣ್ತಾ ಇದ್ದೇವೆ. ಸೊ ಹೀಗಾಗಿ ಈ 8 ಪ್ರಮುಖ ವಲಯಗಳು ಭಾರತದ ಆರ್ಥಿಕತೆಯ ಒಂದು ಬೆನ್ನೆಲುಬಾದಂತಹ ವಲಯಗಳು ಅಂತ ಗುರುತಿಸಲಾಗುತ್ತದೆ. ಇದಾದ ನಂತರ ಕ್ರೂಡ್ ಆಯಿಲ್ಗೆ 8%, ಸ್ಟೀಲ್ಗೆ 17% ಆಯಿತು. ಸೊ ಸಿಮೆಂಟ್ಗೆ 5%, ನ್ಯಾಚುರಲ್ ಗ್ಯಾಸ್ ಅಥವಾ ನೈಸರ್ಗಿಕ ಅನಿಲಕ್ಕೆ 6.88%ನಷ್ಟು ವೇಟೇಜನ್ನು ನೀಡಲಾಗಿದ್ದು, ಅತಿ ಕಡಿಮೆ ಅಂತಂದರೆ ಈ ಫರ್ಟಿಲೈಸರ್ಗಳಿಗೆ ಅಥವಾ ರಸಗೊಬ್ಬರಗಳಿಗೆ 2.63%ನಷ್ಟು ವೇಟೇಜನ್ನು ನೀಡಲಾಗಿದೆ. ಸೊ ಈ ರೀತಿಯಾದಂತಹ ಕ್ವಶನ್ಗಳನ್ನು UPSCಯಲ್ಲಿ ಆಲ್ರೆಡಿ ಕೇಳಲಾಗಿದ್ದು KPSCಯಲ್ಲೂ ಕೂಡ ಈ ರೀತಿಯಾದ ಪ್ರಶ್ನೆಗಳನ್ನು ಕೇಳಬಹುದು. ಸೊ ಹೀಗಾಗಿ ಈ ಒಂದು ಪಟ್ಟಿಯನ್ನು ಸರಿಯಾಗಿ ನೆನಪಿಟ್ಕೊಳ್ಳಿ, ನೋಟ್ಸ್ ಮಾಡ್ಕೊಳ್ಳಿ.
ಇದರಲ್ಲಿ ಈ ಒಂದು ಇಂಡಸ್ಟ್ರಿಯಲ್ ಪ್ರೊಡಕ್ಷನ್, ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ನಲ್ಲಿ ಅತ್ಯಂತ ಹೆಚ್ಚಿನದಾದಂತಹ ವೇಟೇಜನ್ನು ಯಾವ ವಲಯಕ್ಕೆ ನೀಡಲಾಗಿದೆ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಸರಿಯಾದ ಉತ್ತರ ರಿಫೈನರಿ ಪ್ರಾಡಕ್ಟ್ಸ್, ಸಂಸ್ಕರಿತವಾದಂತಹ ಉತ್ಪನ್ನಗಳಿಗೆ 28.04%ನಷ್ಟು ವೇಟೇಜನ್ನು ನೀಡಲಾಗಿದ್ದು, ಅತಿ ಕಡಿಮೆ ಅಂತಂದರೆ ರಸಗೊಬ್ಬರಗಳಿಗೆ, ಫರ್ಟಿಲೈಸರ್ಗಳಿಗೆ 2.63%ನಷ್ಟು ವೇಟೇಜನ್ನು ಈ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ನಲ್ಲಿ ನೀಡಲಾಗಿದೆ. ಭಾರತದ ಪ್ರಮುಖವಾದಂತಹ 8 ವಲಯಗಳನ್ನು ಲಿಸ್ಟ್ ಮಾಡಿ ನೆನಪಿಟ್ಕೊಳ್ಳಿ. ಇನ್ನು ಪ್ರಶ್ನೆಗೆ ಹಿಂತಿರುಗಿ ನೋಡಿದಾಗ ಈ ಒಂದು ಲಿಸ್ಟ್ನಲ್ಲಿ 8 ಕೋರ್ ಇಂಡಸ್ಟ್ರೀಸ್ನಲ್ಲಿ ಈ ಕೆಳಗಿನ ಯಾವ ಉತ್ಪನ್ನಗಳು, ಈ ಒಂದು ವಲಯಗಳು ಇವೆ ಅಂತ ಪ್ರಶ್ನೆ ಇದೆ. ಸೊ ಸಿಮೆಂಟನ್ನು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಆ ಒಂದು 8 ಕೋರ್ ಇಂಡಸ್ಟ್ರಿಗಳಲ್ಲಿತ್ತು. ಅತ್ಯಂತ ಕಡಿಮೆಯಾದಂತಹ ವೇಟೇಜನ್ನು ಫರ್ಟಿಲೈಸರ್ಗೆ ನೀಡಲಾಗಿದ್ರೂ ಸಹಿತ ಇದು ಲಿಸ್ಟ್ನಲ್ಲಿ ಇತ್ತು. ನೈಸರ್ಗಿಕ ಅನಿಲ ಇತ್ತು. ರಿಫೈನರಿ ಪ್ರಾಡಕ್ಟ್ಸ್ ಅತ್ಯಂತ ಹೆಚ್ಚಿನದಾದಂತಹ ವೇಟೇಜನ್ನು ಹೊಂದಿದಂತಹ ಉತ್ಪನ್ನಗಳು. ಸೊ ಇದರಲ್ಲಿ ಟೆಕ್ಸ್ಟೈಲ್ಸ್ ಅಥವಾ ಜವಳಿ ಉದ್ಯಮ ಇರಲಿಲ್ಲ. ಸೊ ಇದು ಆಪ್ಷನ್ 5 ಈಸ್ ರಾಂಗ್. ಸೊ ABCD ಆಪ್ಷನ್ಗಳಲ್ಲಿ ನೋಡಿದಾಗ ಎಲಿಮಿನೇಷನ್ ಮೆಥಡ್ ಮುಖಾಂತರ ಆಪ್ಷನ್ ಡಿ ರಾಂಗ್ ಆಗುತ್ತೆ. ಯಾಕಂದರೆ ಇದರಲ್ಲಿ 5ನೇ ಆಪ್ಷನ್ ಟೆಕ್ಸ್ಟೈಲ್ಸ್ ಇರೋದ್ರಿಂದ ಇದು ಕ್ಯಾನ್ಸಲ್ ಆಗುತ್ತೆ. ಉಳಿದ 3 ಆಪ್ಷನ್ಗಳಲ್ಲಿ ನಾವು ಈಗ ಚೆಕ್ ಮಾಡಿದ ಒಂದು ಲಿಸ್ಟ್ನ ಪ್ರಕಾರ 1, 2, 3, 4 ಈ 4 ಪ್ರಾಡಕ್ಟ್ಸ್ಗಳು ಇರುವುದರಿಂದ ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್. 1, 2, 3, 4. ಸೊ ಈ ರೀತಿಯಾದಂತಹ ಎಲಿಮಿನೇಷನ್ ಮೆಥಡ್ ಟೆಕ್ನಿಕ್ ಕೂಡ ನೀವು ತಿಳ್ಕೊಂಡ್ರಿ. 8 ಕೋರ್ ಇಂಡಸ್ಟ್ರಿ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಷನ್ ಆಯಿತು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮಾನಸ್ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂತ ಪ್ರಶ್ನೆ ಇದೆ. ಮಾನಸ್ ನ್ಯಾಷನಲ್ ಪಾರ್ಕ್ ಈಸ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್? ಆಪ್ಷನ್ಗಳಲ್ಲಿ ಅಸ್ಸಾಂ, ಮಿಜೋರಾಂ, ತ್ರಿಪುರಾ, ಮಣಿಪುರ್ ಅಂತ ಇದೆ. ಸರಿಯಾದ ಉತ್ತರವನ್ನು ಆರ್ಟಿಕಲ್ ಡಿಸ್ಕಸ್ ಮಾಡುವುದರ ಮೂಲಕ ತಿಳ್ಕೋಣ. ಈಗ ರೀಸೆಂಟಾಗಿ ಬಂದಂತಹ ವರದಿಯ ಪ್ರಕಾರ ಮಾನಸ್ ನ್ಯಾಷನಲ್ ಪಾರ್ಕ್ನಲ್ಲಿ, ಈ ಹುಲಿಯ ಸಂರಕ್ಷಣೆಯ ಒಂದು ತಾಣದಲ್ಲಿ ಪ್ರತಿ ಒಂದು ಗಂಡು ಹುಲಿಗೆ 2.4 ಹೆಣ್ಣು ಹುಲಿಗಳಿವೆ ಅಂತ. ಅಂದರೆ ಇದರ ಅರ್ಥ ಹೆಣ್ಣು ಹುಲಿಗಳ ಒಂದು ಸಂಖ್ಯೆ ಮಾನಸ್ ನ್ಯಾಷನಲ್ ಪಾರ್ಕ್ನಲ್ಲಿ ಜಾಸ್ತಿ ಆಗಿದೆ ಅಂತ ಇದರ ನ್ಯೂಸ್ ಹೇಳುತ್ತೆ. ಸೊ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆದಂತಹ ವಿಷಯ ಏನು ಅಂತಂದರೆ ಮಾನಸ್ ರಿಸರ್ವ್ ನ್ಯೂಸ್ನಲ್ಲಿ ಇದ್ದದ್ದರಿಂದ ಇದು ಯಾವ ಒಂದು ರಾಜ್ಯದಲ್ಲಿದೆ ಅಂತ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆಪ್ಷನ್ಗಳಲ್ಲಿ ಆಪ್ಷನ್ ಎ ಸರಿಯಾದ ಉತ್ತರ ಅಸ್ಸಾಂ. ಅಸ್ಸಾಂನಲ್ಲಿ ಮಾನಸ್ ರಾಷ್ಟ್ರೀಯ ಉದ್ಯಾನವನ ಇದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ವಿಚ್ ಡೇ ಈಸ್ ಅಬ್ಸರ್ವ್ಡ್ ಆಸ್ ವರ್ಲ್ಡ್ ಡೇ ಅಗೇನ್ಸ್ಟ್ ಟ್ರಾಫಿಕಿಂಗ್ ಆನ್ಯುವಲಿ? ವಾರ್ಷಿಕವಾಗಿ ಮಾನವನ ಕಳ್ಳ ಸಾಗಾಣಿಕೆಯ ವಿರುದ್ಧದ ದಿನ ಅಂತ ಎಂದು ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ 30 ಜೂನ್, 30 ಜುಲೈ, 30 ಆಗಸ್ಟ್, 30 ಸೆಪ್ಟೆಂಬರ್. ಸರಿಯಾದ ಉತ್ತರವನ್ನು ಆರ್ಟಿಕಲ್ ಡಿಸ್ಕಸ್ ಮಾಡುವುದರ ಮೂಲಕ ತಿಳ್ಕೋಣ. ವಿಶ್ವ ಕಳ್ಳ ಸಾಗಾಣಿಕೆ ವಿರುದ್ಧ ದಿನ, ಮಾನವನನ್ನು ಕಳ್ಳ ಸಾಗಾಣಿಕೆ ಹ್ಯೂಮನ್ ಟ್ರಾಫಿಕಿಂಗ್ ಅಂತ ಕರಿತೇವೆ. ಸೊ ಹ್ಯೂಮನ್ ಟ್ರಾಫಿಕಿಂಗ್ ಅಗೇನ್ಸ್ಟ್ ಆದಂತಹ ಒಂದು ಅವೇರ್ನೆಸ್ಸನ್ನು ಸೃಷ್ಟಿ ಮಾಡುವಂತಹ ದಿನವನ್ನು ಪ್ರತಿ ವರ್ಷ 30 ಜುಲೈನಂದು ಆಚರಿಸಲಾಗುತ್ತದೆ. ಈ ಬಲವಂತದ ದುಡಿಮೆ ಅಥವಾ ಫೋರ್ಸ್ಡ್ ಲೇಬರ್ ಅಂತ ಕರಿತೇವೆ, ಜೀತ ಮಾಡಿಸೋದಾಗಿರ್ಬೋದು, ಈ ರೀತಿಯಾದಂತಹ ಬಲವಂತದ ದುಡಿಮೆ, ಲೈಂಗಿಕತೆಯ ಉದ್ಯೋಗ ಅವಕಾಶಗಳಿಗೆ ಈ ಮಹಿಳೆಯರನ್ನು ಬಲವಂತವಾಗಿ ಮಕ್ಕಳನ್ನು ಶೋಷಣೆ ಮಾಡುವುದರಿಂದ ಈ ಕುರಿತಾದಂತಹ ವ್ಯಕ್ತಿಗಳ ಒಂದು ಕಳ್ಳ ಸಾಗಾಣಿಕೆ ಅಪರಾಧವನ್ನು ತಡೆಯುವ ಉದ್ದೇಶದಿಂದ, ಜನರಲ್ಲಿ ಜಾಗೃತಿ ಮೂಡಿಸುವಂತಹ ಉದ್ದೇಶದಿಂದ ಈ ವಿಶ್ವ ಕಳ್ಳ ಸಾಗಾಣಿಕೆ ದಿನವನ್ನು ಪ್ರತಿ ಜುಲೈ 30ರಂದು ಆಚರಿಸಲಾಗುತ್ತೆ. ವರ್ಲ್ಡ್ ಡೇ ಅಗೇನ್ಸ್ಟ್ ಟ್ರಾಫಿಕಿಂಗ್ ಅಂತ ಈ ದಿನವನ್ನು ಆಚರಿಸಲಾಗುತ್ತೆ. ಈ ದಿನದ ಹಿನ್ನೆಲೆಯನ್ನು ನೋಡಿದಾಗ 2013ರಲ್ಲಿ ಯುನೈಟೆಡ್ ನೇಷನ್ನ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಈ ಜಾಗತಿಕ ಕ್ರಿಯಾ ಯೋಜನೆಯ ಅಡಿಯಲ್ಲಿ ಒಂದು ರೆಸಲ್ಯೂಷನನ್ನು ಪಾಸ್ ಮಾಡಲಾಗಿತ್ತು. ಇದರ ಸದಸ್ಯ ರಾಷ್ಟ್ರಗಳು ಈ ಒಂದು ರೆಸಲ್ಯೂಷನ್ನ ಹೆಸರನ್ನು ಕೂಡ ನೀಡಲಾಗಿದೆ A/RES/68/192 ಅಂತ. ಈ ಒಂದು ನಿರ್ಣಯವನ್ನು ಅಂಗೀಕಾರ ಮಾಡಿದ್ದರ ಪ್ರಕಾರ ಪ್ರತಿ ಜುಲೈ 30ರಂದು ವ್ಯಕ್ತಿಗಳ ಕಳ್ಳ ಸಾಗಾಣಿಕೆ ವಿರುದ್ಧದ ದಿನ ಅಂತ ವಿಶ್ವದಾದ್ಯಂತ ಆಚರಿಸಬೇಕು ಅಂತ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯಲ್ಲಿ ನಿರ್ಧಾರವಾಗಿತ್ತು. ಸೊ ಜುಲೈ 30 ನೆನ್ಪಿಟ್ಕೊಳ್ಳಿ. ಇನ್ನು 2022ರ ಆವೃತ್ತಿಯ ಈ ದಿನದ ಒಂದು ಥೀಮ್ ಏನು ಅಂತಂದರೆ ಯೂಸ್ ಆ್ಯಂಡ್ ಅಬ್ಯೂಸ್ ಆಫ್ ಟೆಕ್ನಾಲಜಿ. ಈ ಒಂದು ವಿಷಯದ ಮೇಲೆ ಫೋಕಸನ್ನು ಮಾಡಿ
ಈ ತಂತ್ರಜ್ಞಾನವನ್ನು ಬಳಸಿಕೊಂಡು ಯಾವ ರೀತಿ ಈ ಹ್ಯೂಮನ್ ಟ್ರಾಫಿಕಿಂಗ್ಗೆ ಅನುಕೂಲ ಮತ್ತು ಅನಾನುಕೂಲ ಆಗ್ತಾ ಇದೆ, ಇದನ್ನು ತಡೆಯುವುದು ಯಾವ ರೀತಿ ಅಂತ ತಿಳಿದುಕೊಳ್ಳುವಂತಹ ವಿಷಯದ ಬಗ್ಗೆ ಫೋಕಸ್ ಮಾಡಿ ಈ ಯೂಸ್ ಆ್ಯಂಡ್ ಅಬ್ಯೂಸ್ ಆಫ್ ಟೆಕ್ನಾಲಜಿ ಅನ್ನುವ ವಿಷಯವನ್ನು ಇಟ್ಕೊಂಡು ವಿಶ್ವ ಕಳ್ಳಸಾಗಾಣಿಕಾ ವಿರುದ್ಧದ ದಿನವನ್ನಾಗಿ ಆಚರಿಸಲಾಗುತ್ತೆ. ಪ್ರಶ್ನೆಗೆ ಹಿಂತಿರುಗಿ ನೋಡಿದಾಗ ಪ್ರತಿ ವರ್ಷ ಜುಲೈ 30ರಂದು ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್ ವರ್ಲ್ಡ್ ಡೇ ಅಗೇನ್ಸ್ಟ್ ಟ್ರಾಫಿಕಿಂಗ್ ಆನ್ಯುವಲ್ಲಿ ಹ್ಯೂಮನ್ ಅಂತ ಆಚರಿಸಲಾಗುತ್ತೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಫ್ರಮ್ ವೇರ್ ಡಸ್ ಇಂಡಿಯಾ ಬೈ ಮಿಗ್ ಫೈಟರ್ ಏರ್ಕ್ರಾಫ್ಟ್? ಮಿಗ್ ಫೈಟರ್ ಏರ್ಕ್ರಾಫ್ಟನ್ನು, ಈ ಯುದ್ಧ ವಿಮಾನವನ್ನು ಯಾವ ದೇಶದಿಂದ ಆಮದು ಮಾಡಿಕೊಳ್ಳಲಾಗುತ್ತೆ ಅಂತ ಪ್ರಶ್ನೆ ಇದೆ. ಫ್ರಾನ್ಸ್, ರಷ್ಯಾ, USA, ಜರ್ಮನಿ. ಸರಿಯಾದ ಉತ್ತರವನ್ನು ಆರ್ಟಿಕಲ್ ಡಿಸ್ಕಸ್ ಮಾಡುವುದರ ಮೂಲಕ ತಿಳ್ಕೋಣ. ಹಾರಾಡುವ ಶವಪೆಟ್ಟಿಗೆ ಅಂತ ಕುಖ್ಯಾತಿಯನ್ನು ಪಡೆದಂತಹ ಮಿಗ್ ಕ್ಯಾಟಗರಿಗೆ ಸೇರಿದಂತಹ ವಿಮಾನಗಳನ್ನು 1963ರಲ್ಲಿ ಭಾರತೀಯ ವಾಯುಪಡೆಗೆ ರಷ್ಯಾದ ಮಿಗ್ ವಿಮಾನಗಳನ್ನು ಸೇರ್ಪಡೆಗೊಳಿಸಲಾಗಿತ್ತು. ಸೊ ಈವರೆಗೆ 874 ಮಿಗ್ ವಿಮಾನಗಳನ್ನು ಭಾರತ ಬಳಸಿಕೊಂಡಿದೆ. ರೀಸೆಂಟಾಗಿ ಜುಲೈ 28ರಂದು ಇಬ್ಬರು ಪೈಲಟ್ಗಳ ಒಂದು ವೀರಮರಣಕ್ಕೆ ಕಾರಣವಾದಂತಹ MiG-21 ವಿಮಾನಗಳನ್ನು 2025ರ ವೇಳೆಗೆ ಸಂಪೂರ್ಣವಾಗಿ ಕೈಬಿಡುವಂತಹ ನಿರ್ಧಾರವನ್ನು ಭಾರತೀಯ ವಾಯುಪಡೆಯಿಂದ ಮಾಡಲಾಗಿದ್ದು, ಇದುವರೆಗೂ ಭಾರತದಲ್ಲಿ ಸುಮಾರು 400ಕ್ಕೂ ಹೆಚ್ಚು ಅಪಘಾತಗಳು ಈ ಮಿಗ್ ವಿಮಾನದಿಂದ ಆಗಿದ್ದು, 200ಕ್ಕೂ ಹೆಚ್ಚು ಪೈಲಟ್ಗಳನ್ನು ಈ ಮಿಗ್ ವಿಮಾನದ ಹಾರಾಟದಿಂದಾಗಿ ಭಾರತ ಕಳೆದುಕೊಳ್ಳಬೇಕಾಗಿದೆ. ಸದ್ಯಕ್ಕೆ ಭಾರತದಲ್ಲಿ 127 MiG-21 ವಿಮಾನಗಳಿದ್ದು 65 MiG-29 ವಿಮಾನಗಳು ಭಾರತದ ಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇವೆ. ಸೊ 2025ರ ವೇಳೆಗೆ ಈ ಮಿಗ್ ವಿಮಾನಗಳನ್ನು ಸಂಪೂರ್ಣವಾಗಿ ಕೈಬಿಟ್ಟು ರಷ್ಯಾದಿಂದ ಪಡೆದುಕೊಳ್ಳಲಾದಂತಹ ಈ ಮಿಗ್ ವಿಮಾನಗಳನ್ನು ಸ್ಟಾಪ್ ಮಾಡಿ ಇವುಗಳಿಗೆ ಡಿಕಮಿಷನ್ ಮಾಡಿ ನಂತರ ತೇಜಸ್ ಲೈಟ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ಗಳನ್ನು ನಿಯೋಜಿಸುವಂತಹ ನಿರ್ಧಾರವನ್ನು ಭಾರತೀಯ ವಾಯುಪಡೆಯಿಂದ ಮಾಡಲಾಗಿದೆ. ಪ್ರಶ್ನೆಗೆ ಹಿಂತಿರುಗಿ ನೋಡೋಣ. ಮಿಗ್ ಫೈಟರ್ ಏರ್ಕ್ರಾಫ್ಟ್ಗಳನ್ನು, ಮಿಗ್ ಯುದ್ಧ ವಿಮಾನಗಳನ್ನು ಯಾವ ದೇಶದಿಂದ ಆಮದು ಮಾಡಿಕೊಳ್ಳಲಾಗಿದೆ ಅಂತಂದರೆ ಸರಿಯಾದ ಉತ್ತರ ಆಪ್ಷನ್ ಬಿ ರಷ್ಯಾ. 1963ರಿಂದ ಸುಮಾರು 60 ವರ್ಷಗಳಿಂದ ಈ ಮಿಗ್ ಫೈಟರ್ ಏರ್ಕ್ರಾಫ್ಟ್ಗಳು ಭಾರತದ ವಾಯುಪಡೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇವೆ. 2025ರ ವೇಳೆಗೆ ಇವುಗಳಿಂದ ಸಂಪೂರ್ಣ ಮುಕ್ತಿಯನ್ನು ಪಡೆಯುವಂತಹ ನಿರ್ಧಾರವನ್ನು ವಾಯುಪಡೆಯಿಂದ ಮಾಡಲಾಗಿದೆ. ಈ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಶತಮಾನದಷ್ಟು ಹಳೆಯದಾದಂತಹ ಹಿಂಡಲ್ಗಾ ಜೈಲು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ ಅಂತ ಪ್ರಶ್ನೆ ಇದೆ. ಬೆಂಗಳೂರು, ಕೋಲಾರ, ಬೆಳಗಾವಿ, ಧಾರವಾಡ. ಸರಿಯಾದ ಉತ್ತರವನ್ನು ಆರ್ಟಿಕಲ್ ಡಿಸ್ಕಸ್ ಮಾಡುವುದರ ಮೂಲಕ ತಿಳ್ಕೋಣ. ಭಾರತದ ಸ್ವತಂತ್ರ ಹೋರಾಟದಲ್ಲಿ ಸಾಕಷ್ಟು ಮಹತ್ವದ ಪಾತ್ರವನ್ನು ವಹಿಸಿದಂತಹ ಅಸಂಖ್ಯಾತ ಹೋರಾಟಗಾರರನ್ನು ಈ ಹಿಂಡಲ್ಗಾ ಜೈಲಿನಲ್ಲಿ ಬಂಧಿಸಿಡಲಾಗ್ತಾ ಇತ್ತು. ಬ್ರಿಟಿಷರಿಂದ ಕಟ್ಟಿಸಿದಂತಹ ಈ ಜೈಲಿಗೆ ಈಗ ಶತಮಾನೋತ್ಸವವನ್ನು ಈ ಜೈಲು ಆಚರಿಸ್ತಾ ಇದೆ. 1923ರಲ್ಲಿ ನಿರ್ಮಾಣವಾದಂತಹ ಈ ಹಿಂಡಲ್ಗಾ ಜೈಲು ಕರ್ನಾಟಕದ ಬೆಳಗಾವಿ ಜಿಲ್ಲೆಯಲ್ಲಿದ್ದು, ಈ ದೇಶದಲ್ಲಿ ಸ್ವಾತಂತ್ರ್ಯ ಹೋರಾಟದ ಕಿಚ್ಚು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದಂತಹ ಸಂದರ್ಭದಲ್ಲಿ ಜೈಲಿಗೆ ಸೇರುವಂತಹ ಕೈದಿಗಳು ಕೂಡ ಇವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇತ್ತು. ಈ ಸಂದರ್ಭದಲ್ಲಿ 1923ರಲ್ಲಿ ಬೆಳಗಾವಿಯಲ್ಲಿ ಹಿಂಡಲ್ಗಾ ಜೈಲನ್ನು ನಿರ್ಮಾಣ ಮಾಡಲಾಗಿತ್ತು. ಹಿಂಡಲ್ಗಾ ಅನ್ನುವುದು ಬೆಳಗಾವಿ ನಗರದಿಂದ 7 ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಊರಿನ ಹೆಸರಾಗಿದ್ದು, ಆ ಒಂದು ಊರಿನಲ್ಲಿ ಹಿಂಡಲ್ಗಾ ಜೈಲನ್ನು ಸ್ಥಾಪನೆ ಮಾಡಲಾಗಿತ್ತು. ಸುಮಾರು 93 ಎಕರೆಯಷ್ಟು ವಿಸ್ತೀರ್ಣವನ್ನು ಹೊಂದಿದ್ದಂತಹ ಈ ಜೈಲು ಸದ್ಯಕ್ಕೆ ಶತಮಾನೋತ್ಸವವನ್ನು ಆಚರಿಸಿಕೊಳ್ತಾ ಇದೆ. 162 ಕೈದಿಗಳನ್ನು ಇಲ್ಲಿ ಇಡಬಹುದಾದಂತಹ ಅನುಕೂಲವನ್ನು ಈ ಜೈಲಿನಲ್ಲಿ ಮಾಡಲಾಗಿದ್ದು, 1923ರಿಂದ ಇಲ್ಲಿಯವರೆಗೆ 137 ಜನರನ್ನು ಗಲ್ಲಿಗೇರಿಸಲಾಗಿದೆ. ಸ್ವಾತಂತ್ರ್ಯ ನಂತರ ವೀರ ಸಾವರ್ಕರ್ ಅವರನ್ನು ಕೂಡ ಇದೇ ಜೈಲಿನಲ್ಲಿ ಬಂದಿಯಾಗಿ ಇಡಲಾಗಿತ್ತು. ಗಲ್ಲು ಶಿಕ್ಷೆಯನ್ನು ವಿಧಿಸುವಂತಹ ರಾಜ್ಯದ ಏಕೈಕ ಜೈಲು ಎಂಬ ಖ್ಯಾತಿಗೆ ಕೂಡ ಹಿಂಡಲ್ಗಾ ಜೈಲು ಪಾತ್ರವಾಗಿದೆ. ಪ್ರಶ್ನೆಗೆ ಹಿಂತಿರುಗಿ ನೋಡಿದಾಗ ಶತಮಾನೋತ್ಸವವನ್ನು ಆಚರಿಸುತ್ತಿರುವಂತಹ ಹಿಂಡಲ್ಗಾ ಜೈಲು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ ಅಂತಂದರೆ ಆಪ್ಷನ್ ಬಿ, ಆಪ್ಷನ್ ಸಿ ಬೆಳಗಾವಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ಉದಯ್ ಸ್ಕೀಮ್? ಈ ಡಿಸ್ಕಾಮ್ಗೆ ಸಂಬಂಧಿಸಿದಂತಹ
ವಿದ್ಯುತ್ ಸರಬರಾಜಿಗೆ ಸಂಬಂಧಿಸಿದಂತಹ ಸಂಸ್ಥೆಗಳಿಗೆ ಸಂಬಂಧಿಸಿದಂತಹ ಉದಯ್ ಸ್ಕೀಮ್ ಇದರ ಫುಲ್ ಫಾರ್ಮ್ ಏನು ಅಂತ ಪ್ರಶ್ನೆ ಇದೆ. ಆರ್ಟಿಕಲನ್ನು ಡಿಸ್ಕಸ್ ಮಾಡುವುದರ ಮೂಲಕ ಉತ್ತರವನ್ನು ತಿಳ್ಕೊಳ್ಳೋಣ. ಉಜ್ವಲ ಡಿಸ್ಕಾಮ್ ಅಶೂರೆನ್ಸ್ ಯೋಜನೆ ಅಥವಾ ಉದಯ್ ಅನ್ನುವ ಒಂದು ಶ್ರೇಯಾಂಕದ ಪಟ್ಟಿಯಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ನೀಡಲಾಗಿದೆ. ಈ ಡಿಸ್ಕಾಮ್ ಕಂಪನಿಗಳು ಅಥವಾ ವಿದ್ಯುತ್ ಸರಬರಾಜು ಕಂಪನಿಗಳು ಮಾಡುವಂತಹ ದಕ್ಷವಾದಂತಹ ಕೆಲಸವನ್ನು ಗಮನಿಸಿ ಈ ಒಂದು ರ್ಯಾಂಕಿಂಗ್ಗಳನ್ನು ನೀಡಲಾಗುತ್ತೆ. ಸೊ ಈ ಒಂದು ದೇಶದಾದ್ಯಂತ ಮಾಡಲಾದಂತಹ ಈ ರ್ಯಾಂಕಿಂಗ್ಗಳ ಪಟ್ಟಿಯಲ್ಲಿ ಕರ್ನಾಟಕ ರಾಜ್ಯಕ್ಕೆ ಪ್ರಥಮವಾದಂತಹ ಒಂದು ಸ್ಥಾನವನ್ನು ನೀಡಲಾಗಿದೆ. ಡಿಸ್ಕಾಮ್ ಕಂಪನಿಗಳು ಉತ್ಪಾದಿಸಿದಂತಹ ವಿದ್ಯುತ್ ಪೂರೈಕೆಯಾಗಿರಬಹುದು, ಅವುಗಳ ವಿದ್ಯುತ್ತಿನ ನಿರ್ವಹಣೆಯಲ್ಲಿ ದಕ್ಷತೆ, ಗಣನೀಯವಾದಂತಹ ಪ್ರಮಾಣದಲ್ಲಿ ಒಂದು ಸೋರಿಕೆಯ ನಷ್ಟ ಮಾಡುವುದು, ಈ ರೀತಿಯಾದಂತಹ ವಿವಿಧ ಆಯಾಮಗಳನ್ನು ಪ್ಯಾರಾಮೀಟರ್ಗಳನ್ನು ಕನ್ಸಿಡರ್ ಮಾಡಿ ಉದಯ ರ್ಯಾಂಕಿಂಗ್ಗಳನ್ನು ನೀಡಲಾಗುತ್ತದೆ. ಉದಯದ ಫುಲ್ ಫಾರ್ಮ್ ಉಜ್ವಲ ಡಿಸ್ಕಾಮ್ ಅಶೂರೆನ್ಸ್ ಯೋಜನೆ ಅಂತ. ಸೊ ಇದರಲ್ಲಿ ಸಾಕಷ್ಟು ಮಾನದಂಡಗಳನ್ನು ಇಟ್ಟುಕೊಂಡಿದ್ದು ಅವುಗಳ ಆಧಾರ ಮೇಲೆ ಈ ರ್ಯಾಂಕಿಂಗ್ಗಳನ್ನು ನೀಡಲಾಗುತ್ತೆ. ಅದರಲ್ಲಿ ಮುಖ್ಯವಾಗಿ ತಾಂತ್ರಿಕ ಮತ್ತು ವಾಣಿಜ್ಯಿಕ ನಷ್ಟವನ್ನು ತಗ್ಗಿಸುವುದು, ನವೀಕರಿಸಬಹುದಾದಂತಹ ವಿದ್ಯುತ್ ಹೊಣೆಗಾರಿಕೆ, ಬಾಕಿ ವಸೂಲಿ ಮಾಡುವುದು, ಸಾಲಕ್ಕೆ ಸಹಾಯಧನ ಪಾವತಿ ಮಾಡುವುದು ಮುಂತಾದಂತಹ ಪ್ಯಾರಾಮೀಟರ್ಗಳನ್ನು ಅನ್ವಯ ಮಾಡಿಕೊಂಡು ಗುರಿಯನ್ನು ತಲುಪಿದಂತಹ ಡಿಸ್ಕಾಮ್ ಕಂಪನಿಗಳಿಗೆ ಈ ರೀತಿಯಾದಂಥ ರ್ಯಾಂಕಿಂಗ್ಗಳನ್ನು ಸ್ಕೋರ್ಗಳನ್ನು ನೀಡಲಾಗುತ್ತೆ. ಅದರಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ನೀಡಲಾಗಿದೆ. ಸೊ ಈ ಸ್ಕೀಮ್ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಉದಯ್ ಇದರ ಫುಲ್ ಫಾರ್ಮ್ ಏನು ಅಂತಂದರೆ, ಈ ವಿದ್ಯುತ್ ಸರಬರಾಜುಗಳಿಗೆ ಸಂಬಂಧಿಸಿದಂಥ ಈ ಉದಯ್ ಸ್ಕೀಮ್ನ ಫುಲ್ ಫಾರ್ಮ್ ಉಜ್ವಲ್ ಡಿಸ್ಕಾಮ್ ಅಶೂರೆನ್ಸ್ ಯೋಜನಾ ಅಂತ. ಡಿಸ್ಕಾಮ್ ಅಂತಂದರೆ ಡಿಸ್ಟ್ರಿಬ್ಯೂಷನ್ ಕಂಪನಿ. ಏನು ಡಿಸ್ಟ್ರಿಬ್ಯೂಟ್ ಮಾಡ್ತವೆ ಅಂತಂದರೆ ವಿದ್ಯುತ್ ಸರಬರಾಜು. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಈಗ ಡಿಸ್ಕಸ್ ಮಾಡಿದಂಥ ಆರ್ಟಿಕಲ್ಗಳ PDF ಅನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ ILA ಕ್ಲಾಸಸ್ನಲ್ಲಿ ಪಡ್ಕೋಬೋದು. ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ರಿವೈಸ್ ಮಾಡ್ಬೋದು. ಸೊ ಸಬ್ಸ್ಕ್ರೈಬ್ ILA ಕ್ಲಾಸಸ್ ಟೆಲಿಗ್ರಾಮ್ ಚಾನಲ್. JK ಪ್ರಶ್ನೆಯನ್ನು ಕೇಳಿದರ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಹ್ಯಾವ್